ಮಂಗಳಾತ್ಕ ಜೋಕ್ ಹಾಕೋಬಾರ್ದು. ಹೊಡಿಲಿ ಬೈಟ್ ಕೊಡಿ, ನೀನ್ ಬೈಟ್ ಕೊಡ್ಬೇಡ, ಅವ್ರು ಕೊಡ್ತಾರೆ. ಆಮೇಲೆ ಅದು ವಿಜುವಲ್ ಬೇಕಲ್ಲ, ಆಮೇಲೆ ಅದಾಗಲ್ಲ, ಅದಕ್ಕೆ ಫಸ್ಟ್ ಹೊಂಟೈತದೆ. ದುಡ್ಡು ಆರೋಗ್ತದೆ ಈಗ ಇಲ್ಲಿ ಗಾಳಿಗೆ ಇಟ್ಕೊಂಡು ಇರ್ತೀವಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಇದರ ಅಂಗವಾಗಿ ಏನು 14 ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ತಾಲೀಮಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವುಗಳ ಪೈಕಿ ಇವತ್ತು ಎರಡನೇ ಹಂತದ ತಾಲೀಮು ಏನು ಅಂದರೆ ಭಾರ ಹೊರಿಸುವಂಥ ತಾಲೀಮು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಯಾವುದೇ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡುವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಪದ್ಧತಿ. ಹಾಗಾಗಿ ಇವತ್ತು ಅಭಿಮನ್ಯುಯಿಂದನೇ ನಾವು ಇದು ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಭಿಮನ್ಯು ಮತ್ತು ಕಾವೇರಿ ಆಮೇಲೆ ಹೇಮಾವತಿ ಮೊದಲೇ ಬಾರಿ ಬಂದಿರುವಂಥ ಆನೆ, ಕುಮ್ಕಿ ಆನೆಗಳಾಗಿ ಅವುಗಳನ್ನು ಸೆಲೆಕ್ಟ್ ಮಾಡಿ ಇವತ್ತು ನಾವು ಅಭಿಮನ್ಯುಗೆ ಪೂಜೆ ಸಲ್ಲಿಸುವ ಮುಖಾಂತರ ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಈಗ ಒಟ್ಟು 500 kg ಇರುತ್ತೆ. ಅದರಲ್ಲಿ 300 kg ಮರಳು ಮೂಟೆ ಇರುತ್ತೆ, 200 kg ಗಾದಿ, ನಾಮ್ದ ಮತ್ತು ಚಾರ್ಜಮ್ ಇವೆಲ್ಲ ಸೇರಿಬಿಟ್ಟು 200 kg ಆಗುತ್ತೆ. ಒಂದು ಗಾದಿ ಒಂದು 120 kg, ನಾಮ್ದ ಒಂದು 120 kg, ಒಂದು 30 kg ಇದು ಗಾದಿ, ಆಮೇಲೆ ಚಾರ್ಜಮ್. ಸೊ ಇವೆಲ್ಲ ಸೇರಿ ಒಂದು 200 kg ಆಗುತ್ತೆ. ಆಮೇಲೆ 300 kgದು ಮೂಟೆಯನ್ನು ಹಾಕ್ತಾ ಇದ್ದೀವಿ. ಒಟ್ಟು 500 kg ವೇಟನ್ನು ಇವತ್ತು ನಾವು ಅಭಿಮನ್ಯು ಮೇಲೆ ಹೊರಿಸ್ಬಿಟ್ಟು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ. ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಹೌದು. ಸೊ ಈಗ ಇಲ್ಲ ಏನು ಅಂದರೆ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟನ್ನು. ಯಾಕೆಂದರೆ ಅದು ಕೊನೆ ಲಾಸ್ಟ್ ದಿನ ನಮಗೆ ಎಷ್ಟೊಂದು 1000 kg ಇರುತ್ತೆ. 750 kg ಅಂಬಾರಿ ಇದ್ದರೆ ಅದರ ಜೊತೆಗೆ 250 kg ಏನು ಅಡಿಷ್ನಲ್ಸ್ ಏನಿರ್ತಾವಲ್ಲ ಗಾದಿ, ನಾಮ್ದ ಅವೆಲ್ಲ ಕೂಡ ಸೇರಿ ಒಂದು 250 kg ಆಗುತ್ತೆ. ಸೊ ಹಾಗಾಗಿ ಒಟ್ಟು 1000 kg ಭಾರವನ್ನು ಈಸಿಯಾಗಿ ತೊಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಪ್ರಾಕ್ಟೀಸನ್ನು ಮಾಡಿಸ್ತೀವಿ. ಯಾವ್ಯಾವ ಆನೆಗೆ ಭಾರ? ಈಗ ಮೊದಲೇ ಹಂತದಲ್ಲಿ ಈಗ ಅಭಿಮನ್ಯುಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಇದರ ನಂತರ ಧನಂಜಯ ಇದ್ದಾನೆ, ಆಮೇಲೆ ಮಹೇಂದ್ರ ಇದ್ದಾನೆ, ಆಮೇಲೆ ಪ್ರಶಾಂತ, ಭೀಮಗೂ ಕೂಡ ಮಾಡಿಸ್ತೀವಿ. ಲಾಸ್ಟ್ ಟೈಮ್ ಏಕಲವ್ಯಗೂ ಮಾಡಿಸಿದ್ವಿ. ಅದೇ ಥರ ನಮಗೆ ಟೈಮ್ ಸಿಕ್ಕರೆ ಸೊ ಅದರ ನೆಕ್ಸ್ಟ್ ಆನೆಗಳು ಯಾವ್ಯಾವುದು ಅವು ಕೂಡ ಮಾಡ್ತೀವಿ. ಮಿನಿಮಮ್ 4 to 5 ಎಲಿಫೆಂಟ್ಸ್ಗಳು ಬ್ಯಾಕಪ್ ಆಗಿ ಇಟ್ಕೋತೀವಿ ನಾವು. ಕಾವೇರಿ ಮತ್ತು ಹೇಮಾವತಿನ ಇವಾಗ ಕುಮ್ಕಿಯಾಗಿ ಬಳಸ್ತಾ ಇದ್ದೀವಿ. ಅಲ್ಲ, ಪ್ರತಿದಿನ ಇರಲ್ಲ ಇದು. ಹಂತವಾಗಿ 2 ದಿನ 3 ದಿನ ಬಿಟ್ಬಿಟ್ಟು ಅಲ್ಟರ್ನೇಟ್ ಯಾವ್ಯಾವುದು ಆನೆಗಳಿಗೆ ಹಾಕಬೇಕು ಅದು ರೊಟೇಷನ್ ವೈಸ್ ಮಾಡಿಕೊಂಡು ಹಾಕ್ತೀವಿ. ಸೊ ಅಭಿಮನ್ಯುಗೆ ಈಗ ಆಲ್ರೆಡಿ ಅವನ ಸಾಮರ್ಥ್ಯವನ್ನು ಏನು ನಮಗೆ ತೋರಿಸ್ಬೇಕಾಗಿಲ್ಲ. ಆಲ್ರೆಡಿ ಇವನು 4 ರಿಂದ 5 ಬಾರಿನ ಅಂಬಾರಿಯನ್ನು ಹೊತ್ತಿರುವಂಥ ಎಲಿಫೆಂಟ್ಸು. ಹಾಗಾಗಿ ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸೋದು ನಮ್ಮ ಇದರಿಂದ ಈಗ ಅವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ.